ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ದಂಡಿನ ಶಿವರಕುಮಾರ್ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಇದೇ ವೇಳೆ ದಂಡಿನ ಶಿವರಕುಮಾರ್ ಮಾತನಾಡಿ, ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ದಲಿತ ಮುಖಂಡರುಗಳಾದ ಬೋರಪ್ಪ, ನಿವೃತ್ತ ಶಿಕ್ಷಕರು, ಶಿವನಂಜಪ್ಪ ಆನೆಕೆರೆ, ಲಕ್ಷ್ಮೀಶ ಸಂಘಟನಾ ಸಂಚಾಲಕರು, ಕೆಂಪಯ್ಯ, ಬೋವಿ ಸಮಾಜದ ಮಹಾಲಿಂಗಯ್ಯ, ಅಲ್ಪಸಂಖ್ಯಾತ ಸಂಘಟನಾ ಸಂಚಾಲಕ ಅಫ್ಜಲ್, ತುರುವೇಕೆರೆ ಬಗರು ಹುಕುಂ ಸಮಿತಿ ಸದಸ್ಯರಾದ ಗುರುದತ್, ರಾಮು ಹೆಗ್ಗೆರೆ ಅನೇಕರು ಉಪಸ್ಥಿತರಿದ್ದರು. ಒಬ್ಬ ಗೃಹ ಮಂತ್ರಿ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಬಹಳ ಖಂಡನೀಯ. ಈ ಮಾತುಗಳನ್ನು ನಾವು ಭಾಳ ಖಂಡಿಸ್ತಾ ಇದೇ 23ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ.